ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ. ಥ್ಯಾಂಕ್ ಯು ಸೋ ಮಚ್ ನನಗೆ ಸಪೋರ್ಟ್ ಮಾಡ್ತಿರೋರು ಎಲ್ಲರಿಗೂ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ್ದಾಗಿ ನೋಡ್ತಿರೋರು ಅಷ್ಟೇ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನಾನು ವೀಡಿಯೋ ಮಾಡಿದ ತಕ್ಷಣ ನಿಮಗೆ ಇಮಿಡಿಯೇಟ್ಲಿ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ, ನಾನು ಈ ವಿಡಿಯೋಲಿ ಡಿಸ್ಕಸ್ ಮಾಡೋಕೊಟ್ಟಿರೋ ವಿಚಾರ ಬಂದುಬಿಟ್ಟು, ಯಾರು ಎಲಿಮಿನೇಟ್ ಆಗ್ತಾರೋ ಅವ್ರ ಜರ್ನಿನ ನನಗೆ ಅನ್ನಿಸ್ದಂಗೆ ಹೇಳ್ಬೇಕು ಅಂತ ಅನ್ನಿಸ್ತು. ಅವ್ರ ಜರ್ನಿ ನನಗೆ ಹೆಂಗೆ ಅನಿಸಿದೆ ಅಂತ. ನಾನು ಯಾಕೆ ವಿಡಿಯೋ ಮಾಡ್ತಿದ್ದೀನಿ ಅಂದರೆ, ಯೂಶ್ವಲಿ ಇಷ್ಟು ಜನ ಎಲಿಮಿನೇಟ್ ಆಗ್ತಿರ್ಬೇಕಾದ್ರೆ ಇಷ್ಟು ದಿನ ನನಗೆ ಆಲ್ಮೋಸ್ಟ್ ಏನೋ ಅಷ್ಟೊಂದು ಎಮೋಷ್ನಲ್ ಆಗಿರಲಿಲ್ಲ. ಬಟ್ ಲಾಸ್ಟ್ ಟೈಮ್ ಬೆಂಕಿ ಎಲಿಮಿನೇಟ್ ಮಾಡಿದಾಗ ನಂಗೆ ತುಂಬಾ ಬೇಜಾರಾಯಿತು. ಎಷ್ಟೋ ಜನ ಹತ್ತಿರ್ತೀರ ಕೂಡ, ಬಿಕಾಸ್ ಶಿ ವಾಸ್ ಡಿಸರ್ವಿಂಗ್ ಟು ಬಿ ಇನ್ ಅ ಟಾಪ್ 5. ತುಂಬ ಚೆನ್ನಾಗಿ ಫೈಟ್ ಕೊಟ್ಟರು. ಬಟ್ ಅಟ್ ಲಾಸ್ಟ್ ಒಂದು ಅನ್ಯಾಯ ಆಗಿಬಿಟ್ಟೆ ಆಚೆ ಹೋದರು ಅಂತ ಹೇಳ್ಬೋದು ಬೆಂಕಿಯವರು. ಇವತ್ತು ನಮ್ರತಾ ಅವ್ರು ಏನೇ ಮಾಡಿರ್ಬೋದು, ಒಂದು ಶಾಡೋಲಿ ಇದ್ರು ಅಂತ ನಾವೇ ಹೇಳಿರ್ಬೋದು. ಬಟ್ ಅವರು ಬೌನ್ಸ್ ಬ್ಯಾಕ್ ಮಾಡಿ ಅವ್ರು ಆಡಿದ ರೀತಿ ಆಗಿರ್ಬೋದು, ಮತ್ತು ಅವ್ರ ಮನೆಯಲ್ಲಿ ನಡ್ಕೊಂಡಿದ್ದ ರೀತಿ ಆಗಿರ್ಬೋದು, ತುಂಬ ಪ್ಯೂರ್ ಹಾರ್ಟಿಂದ ನಗ್ತಾ ಇರೋರು, ತುಂಬ ಪ್ಯೂರ್ ಹಾರ್ಟಿಂದ ಅಳೋರು, ಅವ್ರಿಗೆ ಎಲ್ಲೂ ಫಿಲ್ಟರ್ ಹಾಕ್ಕೊಳ್ದೆ ತುಂಬ ಒಂದು ವ್ಯಕ್ತಿತ್ವದಿಂದ ಇದ್ದಿದ್ದಂದರೆ, ಅವ್ರ ವ್ಯಕ್ತಿತ್ವ ಎಲ್ಲೂ ಬಿಡ್ದಂಗೆ ತಾನಾಗೆ ಇದ್ದಿದ್ದು ಅಂದರೆ ನಮ್ರತಾ ಅವರೇ ಅಂತ ಹೇಳ್ಬೋದು. ಅವರು ಸೆಕೆಂಡ್ ವೀಕೋ ಥರ್ಡ್ ವೀಕೆ ಹೋಗಲಿ ಅಂತ ಅನ್ನಿಸ್ತಾ ಇದ್ದು ನನಗೆ. ಇಷ್ಟು ದಿನ ಬಂದರು, ಅವಾಗ ಹೋಗಿದ್ದಿದ್ರೆ ಮೋಸ್ಟ್ಲಿ ನನಗೆ ಬೇಜಾರಾಗ್ತಿರ್ಲಿಲ್ವೇನೋ. ಬಟ್ ಅವರು ಇಷ್ಟು ದಿನದವರೆಗೂ ಬಂದು ಈಗ ಎಲಿಮಿನೇಟ್ ಆಗಿದ್ದು, ಅರೆ ಮೋಸ್ಟ್ಲಿ ಟಾಪ್ 5 ಇರಬೇಕಾಗಿತ್ತೇನೋ ಅನಿಸುತ್ತೆ. ಅವರೇ ಅಲ್ಲ, ತುಕಾಲಿ ಅವರಾಗಲಿ, ವರ್ತೂರಾಗಲಿ, ಕಾರ್ತಿಕ್ ಆಗಲಿ, ವಿನಯ್ ಆಗಲಿ, ಎಲ್ಲರೂ ಅಷ್ಟೇ. ಅವ್ರನ್ನ ನೋಡ್ತಾ 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 ನಮಗೆ ಒಂದು ಎಮೋಷನ್ ಬಿಲ್ಡ್ ಆಗಿಬಿಟ್ಟಿರುತ್ತೆ ಇನ್ಸೈಡ್. ಈಗ ಅವರು ಆ ಮನೆಯಲ್ಲಿ ಇರಲ್ಲ ಅಂತ ನೆನೆಸ್ಕೊಂಡ್ರೆ ಸ್ವಲ್ಪ ನಿಜವಾಗ್ಲೂ ತುಂಬ ಬೇಜಾರಾಗುತ್ತೆ. ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಬೇಕು ಅಂತ ಡಿಸೈಡ್ ಆದೆ. ಅವ್ರವ್ರ ಆಟದ ಬಗ್ಗೆ ನನಗೆ ಹೆಂಗೆ ಅನ್ನಿಸ್ತು, ಅವ್ರ ಎಂಟೈರ್ ಜರ್ನಿ ನೋಡ್ತಾ ಅಂತ ಹೇಳಬೇಕು ಅಂತ ಡಿಸೈಡ್ ಮಾಡಿದೆ. ನಮ್ರತಾ ಅವ್ರು ಎಲಿಮಿನೇಟ್ ಆದಾಗ, ಆದರೆ ಅನ್ಫಾರ್ಚುನೇಟ್ಲಿ ನಮ್ರತಾ ಅವ್ರನ್ನ ಸ್ಟೇಜ್ ಮೇಲೆ ಕರೆಸಲಿಲ್ಲ. ಲಾಸ್ಟ್ ವೀಕ್ ಬೆಂಕಿ ಅವ್ರು ಎಲಿಮಿನೇಟ್ ಆಗಿದ್ರಲ್ಲ, ಮಿಡ್ ವೀಕ್ ಬೆಂಕಿ ಅವ್ರನ್ನ ಕರೆಸಿದ್ರು, ತನಿಷಾ ಅವ್ರನ್ನ. ಮತ್ತು ಅವ್ರಿಗೆ ಸುದೀಪ್ ಸರ್ ಇಂಟ್ರೊಡಕ್ಷನ್ ಕೊಟ್ಟಿದ್ದ ರೀತಿ ಆಗಲಿ, ಮತ್ತು ಬಿಗ್ ಬಾಸ್ನ ಬಂದಿದ್ದಕ್ಕೆ ತನಿಷ್ ಅವ್ರಿಗೆ ಯಾವ ಥರ ಪಾಸಿಟಿವ್ ಆಗಿದೆ ಅಂತ ತನಿಷ್ ಅವ್ರು ಹೇಳ್ಕೊಂಡಿದ್ದ ರೀತಿ ಆಗಲಿ, ಮತ್ತು ಅವ್ರ ವಿ ಟಿ ನೋಡಿದಾಗ ನನಗೆ ಅನಿಸಿದ ರೀತಿ ಆಗಲಿ, ಅಥವಾ ಅವ್ರು ಎಕ್ಸ್ಪ್ರೆಸ್ ಮಾಡಿದ ರೀತಿ ಆಗಲಿ, ನಿಜವಾಗ್ಲೂ ನಂಗೆ ತುಂಬ 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 ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ಸ್ಟಾರ್ಟಿಂಗಲ್ಲಿ ಸುದೀಪ್ ಸರ್ ತನಿಷನ ವೆಲ್ಕಮ್ ಮಾಡ್ತಾನೆ ಹೇಳ್ತಾರೆ, ಏನು ಅಷ್ಟು ಗಟ್ಟಿಯಾಗಿ ಈ ಥರ ಎಕ್ಸಿಟ್ ಯಾರೂ ಮಾಡಿರಲಿಲ್ಲ, ಮನೆಯವ್ರಿಗೆಲ್ಲ ಹಬ್ಬನೇ ಮಾಡಿಬಿಟ್ರಿ ಅಂತೆಲ್ಲ ಒಂದು ಸ್ವಲ್ಪ ಕಾಲು ಎಳಿತಾರೆ. ಅದು ಹೌದು, ಬೆಂಕಿಯವರು ಮನೇಲಿದ್ದಾಗ ಹೆಂಗೆ ಬೆಂಕಿ ಥರ ಎಲ್ಲರನ್ನೂ ಸುಡೋರ, ಎಲಿಮಿನೇಟ್ ಆಗಬೇಕಾದ್ರೂ ಕೂಡ ಅಷ್ಟೇ, ಎಲ್ಲರಿಗೂ ಒಂದು ಕಿಡಿ ಹಾಕೇ ಬಂದರು ಅಂತ ಹೇಳ್ಬೋದು. ಎಕ್ಸ್ಪೆಷಲಿ ಸಂಗೀತ ಅವರಿಗೆ ಅದು ಸ್ವಲ್ಪ ಬೇಜಾರಾಯಿತು. ಶೃಂಗೇರಿಗೆ ಹೋಗಿ ನಾನು ಮರ್ಯಾದೆ ಕೊಡೋದು ಹೆಂಗೆ ಕಲ್ತ್ಕೊಂಡು ಬರ್ತೀನಿ ಅಂತ ಹೇಳಿದ್ದು. ಸಂಗೀತ ಮೇಲೆ ಏನು ಕೋಪ ಇರುತ್ತೋ ಅದನ್ನು ಹಂಗೆ ಹೇಳ್ಬೋದಿತ್ತು. ಬಟ್ ಅಲ್ಲಿ ಒಂದು ಎಲಿಮಿನೇಟ್ ಆಗಿರೋ ಬಾಧೆ ಇರುತ್ತೆ, ಮತ್ತು ಸಂಗೀತ ಅವ್ರ ಮೇಲೆ ಕೋಪ ಇರುತ್ತೆ. ಯಾಕಂದರೆ ಸಂಗೀತ ಅವ್ರಂದರೆ ಎಷ್ಟಿಷ್ಟ ಆಯಿತು ತನಿಷಾಗೆ. ಆಲ್ಮೋಸ್ಟ್ ಅವ್ರು ಇರೋ ಅಷ್ಟು ದಿನ ಅಂತ ಎಲ್ಲರಿಗೂ ಗೊತ್ತಿರೋದೇನೆ. ಅದೆಲ್ಲ ನೋಡಿದಾಗ ಅದು ಸಹಜ. ತುಂಬ ಬಾಧೆಯಿಂದ ಆಚೆ ಬಂದರು. ಅವ್ರು ಅನಿಸಿದ್ದೆಲ್ಲ ಬಾಯಿ ಬಿಟ್ಟು ಹೇಳಿದ್ರು. ನನಗೆ ನನ್ನ ವಾಯ್ಸ್ ಅಂದರೆ ಯಾರಿಗೂ ಆಗಲ್ವಲ್ಲ, ಇನ್ನು ನಾನೇ ಇರಲ್ಲ ಅಂತೆಲ್ಲ ತುಂಬ ಅವ್ರ ಮನಸ್ಸಲ್ಲಿರೋದೆಲ್ಲ ಆಚೆ ಹಾಕಿ ನೋವಿಂದ ಆಚೆ ಬಂದಿದ್ದಂದರೆ ಬೆಂಕಿ ಅಂತಲೇ ಹೇಳ್ಬೋದು. ಯಾಕಂದರೆ ಅವ್ರು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಎಲಿಮಿನೇಟ್ ಆಗ್ತೀನಿ ಅಂತ. ಸೊ ಅದನ್ನೆಲ್ಲ ಹೇಳಿದ್ರು ಸುದೀಪ್ ಸರ್ ಸ್ಟೇಜ್ ಮೇಲೆ. ಮತ್ತು ಬೆಂಕಿನ ಕೇಳಿದರು, ನಿಮ್ಗೆ ಹೆಂಗಿದೆ ಎಕ್ಸ್ಪೀರಿಯನ್ಸ್ ಅಂದಾಗ ಬೆಂಕಿ ಅವ್ರು ಹೇಳ್ತಾರೆ, ಸರ್ ನಾನು ಯಾವಾಗಲೂ ನಾನು ಮುಂಚೆ ನಾನು ಆಚೆ ಇದ್ದಾಗ ನಾನು ಮೂವೀಸ್ ಎಲ್ಲ ನೋಡ್ತಿರ್ಬೇಕಾದ್ರೆ ಚೆಕ್ ಮಾಡಿದ್ರೆ ಎಲ್ಲ ತುಂಬ ಬ್ಯಾಡ್ ಕಮೆಂಟ್ಸ್ ಇರೋದು, ಮತ್ತು ನಾನು ದುಡ್ಡಿಗೋಸ್ಕರ ಏನಾದರೂ ಮಾಡ್ತೀನಿ ಅಂತ ಅಂದ್ಕೊಂಡಿದ್ರು ಜನ. ನನಗೆ ಪಾಸಿಟಿವಿಟಿನೇ ಇರಲಿಲ್ಲ, ಮತ್ತು ನಾನು ಏನು ಮಾತಾಡಿದ್ರು ಕೂಡ ಅದು ಕಾಂಟ್ರವರ್ಸಿ ಆಗೋಗ್ಬಿಡೋದು, ನನಗೆ ಮಾತಾಡೋಕ್ಕೆ ಭಯ ಆಗ್ತಿರೋದು, ಮತ್ತು ನನ್ನ ವಾಯ್ಸ್ ಆಗಲಿ ನಾನು ಮಾತಾಡೋ ಸ್ಟೇಟ್ಮೆಂಟ್ಸ್ ಆಗಲಿ ಅಷ್ಟೇ ಎಲ್ಲರೂ ಜನ ತುಂಬ ರೂಢಾಗಿ ತೊಗೊಳ್ಳೋರು, ನನ್ನ ಪ್ರೀತಿಸೋರೇ ಇರಲಿಲ್ಲ. ಬಟ್ ಈಗ ನಾನು ಎಲಿಮಿನೇಟ್ ಆಗಿದ್ದೀನಿ ಅಂತ ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ಪೋಸ್ಟ್ ಹಾಕ್ಕೊಂಡ್ರೆ ಕಮೆಂಟ್ಸ್ ನೋಡಿದ್ರೆ ಎಲ್ಲ ತುಂಬ ಪಾಸಿಟಿವಿಟಿ ಆಗಿದೆ. ಅದು ನೋಡ್ತಾ ಇದ್ರೆ ನನಗೆ ಖುಷಿ ಆಯಿತು ಅಂತ ಹೇಳ್ತಾರೆ. ಸೀರಿಯಸ್ಲಿ ಈಗ ಪ್ರತಾಪ್ ಅವ್ರಿಗೆ ನೋಡಿದಾಗ ನಮಗೆಲ್ಲ ಹೆಂಗೆ ಅನ್ನಿಸ್ತಾ ಇದೆ, ಒಂದು ಫುಲ್ ನೆಗೆಟಿವ್ ನೋಟಲ್ಲಿ ಹೋಗಿರೋ ಪ್ರತಾಪ್ ಅವರು ಈಗ ಕರ್ನಾಟಕ ಜನತೆನೇ ಅವ್ರನ್ನ ಮಗ ಥರ ನೋಡ್ತಾ ಇದೆ, ತುಂಬ ಒಂದು ಪ್ರೀತಿ ಗಳಿಸ್ತಾ ಇದೆ. ಅದೇ ಥರ ಬೆಂಕಿಗೂ ಅಷ್ಟೇ. ನಿಮಗೆ ಗೊತ್ತು, ಬೆಂಕಿಯವರು ಒಂದು ಮೂವಿ ಮಾಡಿರ್ತಾರೆ, ಅದ್ರ ಬಗ್ಗೆ ರಿಪೋರ್ಟರ್ಸ್ ಆಗಲಿ ಬೇರೆಯವ್ರು ಯಾರಾದರೂ ಆಗಲಿ ಯಾವ್ಯಾವ ಥರ ಕ್ವೆಶನ್ ಮಾಡೋರು ಅವರಿಗೆ ಅಂತ ಎಲ್ಲನ. ಈಗ ಯಾವ ರಿಪೋರ್ಟರು ಆ ಕ್ವೆಶನ್ ಮಾಡೋ ಧೈರ್ಯ ಮಾಡಲ್ಲ ಬೆಂಕಿಯವರಿಗೆ, ಅಷ್ಟು ಕ್ರಿಯೇಟ್ ಮಾಡಿದ್ದಾರೆ ಇವಾಗ ಆಚೆ ಅಂತಲೇ ಹೇಳ್ಬೋದು.
ಇದನ್ನೆಲ್ಲ ಅವ್ರು ಎಕ್ಸ್‌ಪ್ರೆಸ್ ಮಾಡ್ತಾರೆ. ಅದಾದಮೇಲೆ ವಿ.ಟಿ ತೋರಿಸ್ತಾರೆ. ಸರ್ ಅವ್ರ ಜರ್ನಿ ನಿಜವಾಗ್ಲೂ ತುಂಬ ಅಂದರೆ ತುಂಬ ಅಮೇಝಿಂಗ್ ಅನಿಸುತ್ತೆ. ಯಾಕಂದರೆ ಸ್ಟಾರ್ಟಿಂಗ್ ಎಂಟರ್ ಆದ ತಕ್ಷಣವೇ ಯಾರಿಗೂ ನಾನು ಹೆದರಬಾರ್ದು, ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು, ನನ್ನ ವರ್ಡ್ಸಿಗೆ ನಾನು ಸ್ಟ್ಯಾಂಡ್ ಆಗಬೇಕು, ಇಂಡಿವಿಜುವಲ್ ಗೇಮ್ ಆಡಬೇಕು, ನಾನು 100% ಕೊಡಬೇಕು ಅಂತ ಜೀವಕ್ಕೆ ಜೀವ ಕೊಟ್ಟು ಆಡಿದ ವ್ಯಕ್ತಿ ಅಂದರೆ ಅದು ತನಿಷಾ ಅಂತಲೇ ಹೇಳ್ಬೋದು. ಬೇರೆ ಯಾರಾದರೂ ಆಗಲಿ ಒಂದು ಸ್ವಲ್ಪ ಅವ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ ಅಂತ ಹೇಳ್ಬೋದು. ಬಟ್ ತನಿಷಾಗೆ ಯಾರಿಂದನೂ ಡೇ ಒನ್ನಿಂದ ಸಪೋರ್ಟ್ ಸಿಗಲೇ ಇಲ್ಲ. ಫ್ರೆಂಡ್ಸ್ ಅಂದ್ಕೊಂಡಿರೋರು ಕೂಡ ಅಷ್ಟೇ ತನಿಷಾಗಷ್ಟು ಸಪೋರ್ಟ್ ಮಾಡೇ ಇಲ್ಲ ಅಂತಲೇ ಹೇಳ್ಬೋದು. ಗೇಮ್ ಸ್ಟಾರ್ಟ್ ಮಾಡಿ ಆ ವಿ.ಟಿ ಜರ್ನಿ ನೋಡಿದ್ರೆ ಎಷ್ಟು ಅಮೇಝಿಂಗ್ ಅನ್ನಿಸ್ತು. ಫಸ್ಟ್ ವೀಕೇನೆ ಉತ್ತಮ ತೊಗೊಂಡಿರೋ ಫಸ್ಟ್ ಕಂಟೆಸ್ಟೆಂಟ್ ತನಿಷಾ ಆಗಿರ್ತಾರೆ. ಶಿ ಹ್ಯಾಸ್ ಗಿವನ್ ಹರ್ ಬೆಸ್ಟ್ ಅಂತಲೇ ಹೇಳ್ಬೋದು. ಒಂದು ಅಸಮರ್ಥರಾಗಿ ಮನೆಗೆ ಎಂಟ್ರಿ ಕೊಟ್ಬಿಟ್ಟು ಉತ್ತಮ ತೊಗೊಂಡಿರ್ತಾರೆ ತನಿಷಾ ಅವರು. ಅವ್ರ ವಾಯ್ಸಿಂದ ಫಸ್ಟ್ 2 ವೀಕ್ಸ್ ಆಚೆ ಇರೋರ್ಗೂ ಕೂಡ ಇರಿಟೇಟ್ ಆಗಿದ್ದುಂಟು ಸ್ವಲ್ಪ ಜನಕ್ಕೆ. ಅದಾದಮೇಲೆ ಬೆಂಕಿ ಏನು ಅಂತ ಪ್ರೂವ್ ಮಾಡ್ಕೊಳ್ತಾರೆ. ಒಂದು ಫ್ರೆಂಡ್ಶಿಪ್ನ ಹೃದಯದಿಂದ ಕೊಡ್ತಾರೆ ಎಲ್ಲರಿಗೂ. ಆಚೆಗಡೆ ಅವರಿಂದ ಆಪೋಸಿಟ್ ಪರ್ಸನಿಂದ ಬರಲ್ಲ ಅಂತ ಗೊತ್ತಿದ್ರೂ ಕೂಡ ಅವ್ರನ್ನ ಅಷ್ಟೇ ಪ್ರೀತಿ ಕೊಟ್ಟು ಸ್ವೀಕಾರ ಮಾಡ್ತಾರೆ. ಎಕ್ಸಾಂಪಲ್ ಸಂಗೀತ. ಅವರು ಎಷ್ಟೇ ಕಿರ್ಚಾಡ್ತಾ ಇದ್ರು ತುಂಬ ಸಹಿಸ್ಕೊಂಡಿರೋರು. ಮತ್ತು ಯಾಕೆ ಸಹಿಸ್ಕೊಂಡಿದ್ರಿ ಅಂತ ಸುದೀಪ್ ಸರ್ ಕೇಳಿದಾಗ ಅವ್ರು ಹೇಳಿದ್ರು, ಸರ್ ಅವ್ರ ಮಗು ಥರ ಸರ್, ಸೊ ನಾನು ಅಕ್ಸೆಪ್ಟ್ ಮಾಡ್ತೀನಿ ಅಂತ ಹೇಳಿದ ಕರುಣಾಮಯಿ ತನಿಷಾ. ತುಂಬ ಚೆನ್ನಾಗಿ ಒಂದು ಫ್ರೆಂಡ್ಶಿಪ್ಗೆ ವ್ಯಾಲ್ಯೂ ಕೊಡೋದಾಗಿರ್ಬೋದು, ಒಂದು ಟಾಸ್ಕಲ್ಲಿ 100% ಕೊಡೋದಾಗಿರ್ಬೋದು, ಮತ್ತು ಮಾತಾಡಬೇಕಾದ್ರೆ ಯಾವುದು ಫಿಲ್ಟರ್ ಹಾಕ್ದೇ ಅದು ಯಾರೇ ಆಗಿರಲಿ ಒಂದು ಮುಖಕ್ಕೆ ಮುಖ ಕೊಟ್ಟು ಮಾತಾಡೋದಾಗಿರ್ಬೋದು, ಅದನ್ನು ತನಿಷಾ ಬಿಟ್ಟು ಮನೇಲಿ ಇನ್ಯಾರೂ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ವಿ.ಟಿಲಿ ಇದೆಲ್ಲನೂ ನಮಗೆ ಕಾಣಿಸುತ್ತೆ. ಅವ್ರ ಧೈರ್ಯ ಕಾಣಿಸುತ್ತೆ, ಮತ್ತು ಅವ್ರು ಎಮೋಷ್ನಲಿ ಡೌನ್ ಆಗ್ತಾರೆ. ಅವ್ರ ಫ್ರೆಂಡ್ಸೇ ಅವ್ರಿಗೆ ಮೋಸ ಮಾಡಿದಾಗ ಅದನ್ನ ಅವ್ರು ಸ್ಟೇಜ್ ಮೇಲೆ ಕೂಡ ಹೇಳ್ತಾರೆ, ಫ್ರೆಂಡ್ಸ್ ಅಂತ ಅಂದ್ಕೊಂಡೆ ಬಟ್ ಆ ಫ್ರೆಂಡ್ಶಿಪ್ ಕೂಡ ಕಳ್ಕೊಂಡೆ, ಯಾವ ರೀಸನ್ಗೆ ಅಂತ ನನಗೂ ಗೊತ್ತಿಲ್ಲ ಅಂತೆಲ್ಲ ಎಕ್ಸ್ಪ್ರೆಸ್ ಮಾಡ್ತಾರೆ. ನಿಜವಾಗ್ಲೂ ತುಂಬ ಪಾಪ ಅನ್ನಿಸ್ತು. ಕಾರ್ತಿಕ್ ಮಹೇಶ್ ಅವರು ಲಾಸ್ಟ್ ಮೂಮೆಂಟಲ್ಲಿ ಆ ಡಿಸಿಷನ್ ತೊಗೋಬಾರ್ದಾಗಿತ್ತೇನೋ, ತುಂಬ ಕನ್ಫ್ಯೂಷನಲ್ಲಿ ಆ ಡಿಸಿಷನ್ ತೊಗೊಂಡ್ಬಿಟ್ರು. ಅದಕ್ಕೆ ತುಂಬ ಲಾಸ್ ಕಟ್ಕೊಡ್ಬೇಕಾಯ್ತು ಬೆಂಕಿ ಅವರು. ಅವ್ರ ಆಟನೇ ಸ್ಯಾಕ್ರಿಫೈಸ್ ಮಾಡಬೇಕಾಯ್ತು ಅಂತಲೇ ಹೇಳ್ಬೋದು. ಸೊ ಇದೆಲ್ಲನೂ ಹೇಳ್ತಾರೆ. ನಂಗೆ ತುಂಬ ಎಮೋಷ್ನಲ್ ಆಗೋಯ್ತು ಅವರು ವಿ.ಟಿ ನೋಡ್ತಾ. ಅದಾದಮೇಲೆ ನಿಮಗೆ ಗೊತ್ತು, ಬೆಂಕಿ ಅವರು ಒಂದು ಜ್ಯುವೆಲರಿ ಇದನ್ನು ಸ್ಟಾರ್ಟ್ ಮಾಡಿದ್ದಾರೆ. ಈಗ ಅವ್ರ ಪ್ರೊಡಕ್ಷನ್ ಹೌಸ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ ಅಂತೆ. ತುಂಬ ಖುಷಿಯಾಗುತ್ತೆ ಒಬ್ಬ ಹೆಣ್ಮಗಳು ಇಂಡಿಪೆಂಡೆಂಟಾಗಿ ಏನಾದರೂ ಮಾಡ್ತಿರೋದನ್ನ ನೋಡಿದ್ರೆ. ಅದೇ ರೀಸನ್ಗೆ ನಾನು ಕೂಡ ಯೂಟ್ಯೂಬ್ ಕೂಡ ಸ್ಟಾರ್ಟ್ ಮಾಡಿದ್ದು. ಯಾವುದಾದ್ರೂ ಒಂದು ಇರಬೇಕು ನಮ್ಮ ಐಡೆಂಟಿಟಿ ತೋರಿಸೋದು ಅಂತ. ಸೊ ಅದು ಬೆಂಕಿ ಮಾಡ್ತಿರೋದು ಕೂಡ ನನಗೆ ನಿಜವಾಗ್ಲೂ ತುಂಬ ಖುಷಿ ಆಯಿತು. ಅವರಿಗೆ ಆಲ್ ದ ಬೆಸ್ಟ್ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನನ್ನ ಚಾನಲ್ಗೆ ನೋಟಿಫಿಕೇಷನ್ ಐಕಾನ್ನ ನೀವೇನಾದರೂ ಎನೇಬಲ್ ಮಾಡಿರಲಿಲ್ಲ ಅಂದರೆ ಪ್ಲೀಸ್ ಎನೇಬಲ್ ಮಾಡ್ಕೊಳ್ಳಿ. ನಾನು ವಿಡಿಯೋ ಮಾಡಿದ ತಕ್ಷಣ ನಿಮಗೆ ಇಮಿಡಿಯೇಟ್ಲಿ ನೋಟಿಫಿಕೇಷನ್ ಬರುತ್ತೆ. ನನ್ನ ವಿಡಿಯೋನ ಇಮಿಡಿಯೇಟ್ಲಿ ನೀವು ನೋಡ್ಬೋದು ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.